ಬಸವಾದಿ ಶರಣರಿಗೆ, ಎಲ್ಲ ದಾರ್ಶನಿಕರಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಪೂಜ್ಯರಿಗೆ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗಾಗಲೇ ಬಸವ ಸಂಸ್ಕೃತಿ ಅಭಿಯಾನ ಎಲ್ಲ ಜಿಲ್ಲೆಗಳಲ್ಲಿ ಪ್ರಯಾಣವನ್ನು ಮಾಡಿ ಬಾಗಲಕೋಟೆಗೆ ಬಂದಿದೆ. ನೀವೆಲ್ಲರೂ ಭಕ್ತಿಯಿಂದ ಸಂಭ್ರಮದಿಂದ ಸ್ವಾಗತವನ್ನು ಮಾಡಿದ್ದೀರಿ. ಹಾಗೆ 12ನೇ ಶತಮಾನದಲ್ಲಿ ಬಸವಾದಿ ಶರಣೀಯರು ಕಲ್ಯಾಣ ಕ್ರಾಂತಿಯನ್ನು ಮಾಡಿ ವರ್ಗರಹಿತ ವರ್ಣರಹಿತ ಸಮಾಜವನ್ನು ಕಟ್ಟಲಿಕ್ಕಾಗಿ, ಸುಂದರ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕಾಗಿ ಅಂದಿನ ಕಾಲಮಾನದಲ್ಲಿ ಮಾಡಿದ ಕ್ರಾಂತಿ 21ನೇ ಶತಮಾನದಲ್ಲೂ ಸಹ ನಮ್ಮ ಲಿಂಗಾಯತ ಮಠಾಧೀಶರ ಒಕ್ಕೂಟದಿಂದ ಎಲ್ಲ ಪೂಜ್ಯರು ಮಾಡ್ತಾ ಇರೋದಕ್ಕೆ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಇಷ್ಟೊಂದು ಇಳಿವಯಸ್ಸಿನಲ್ಲಿ ಸಾಣೇಳಿ ಪೂಜ್ಯರು, ನಮ್ಮ ನಾಗನೂರ್ ಪೂಜ್ಯರು, ಹಾಗೆ ಇಳ್ಕಲ್ ಪೂಜ್ಯರು, ಪಟ್ಟದ್ದೇವರು, ಎಲ್ಲ ನಿಡಸೋಶ ಪೂಜ್ಯರು, ಎಲ್ಲ ಪೂಜ್ಯರು ಎಲ್ಲರನ್ನ ಒಂದುಗೂಡಿಸ್ಬೇಕು. ಬಸವಾದಿ ಶರಣರು ಹೇಗೆ ಎಲ್ಲರನ್ನ ಅಪ್ಪಿಕೊಂಡು ಮೇಲು ಕೀಳುಗಳಿಲ್ಲದೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದ್ರು. ಹಾಗೆ ಇವತ್ತು ಎಲ್ಲ ಕಾಯಕ ಸಮಾಜಗಳನ್ನು ಎಲ್ಲರನ್ನೂ ಒಂದು ವೇದಿಕೆ ತಂದು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಬಸವಣ್ಣನವರ ಅನುಯಾಯಿಗಳು ಎನ್ನುವ ರೀತಿಯಿಂದ ನಮ್ಮೆಲ್ಲರನ್ನ ಪ್ರೀತಿಸಿ ಒಂದೇ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಕೂರಿಸ್ಕೊಂಡಿದ್ದಾರೆ. ಅನೇಕ ಮೇಲ್ವರ್ಗದ ಮಠಾಧೀಶರಾಗಿರುವಂಥವರು ಅವರದೇ ಸಿಂಹಾಸನಗಳನ್ನೇ ಕೂರಿಸ್ಕೊಂಡು ಅವರ ಮಠಗಳಲ್ಲಿ ಯಾರನ್ನೂ ಪ್ರವೇಶವನ್ನು ಮಾಡಿಸದೇ ಇರುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಪೂಜ್ಯರು ಯಾವುದೇ ಭೇದ ಭಾವನೆಗಳನ್ನು ಮಾಡದೆ ಬಸವಾದಿ ಶರಣರು ಹೇಗೆ ಎಲ್ಲರನ್ನೂ ಒಂದುಗೂಡಿಸಿದರೋ ಹಾಗೆ ನಮ್ಮೆಲ್ಲರನ್ನ ಪ್ರೀತಿಸಿ ಒಂದುಗೂಡಿಸುವಂಥ ಕೆಲಸವನ್ನು ಮಾಡ್ತಾರಂಥದಕ್ಕೆ ನಾವೆಲ್ಲ ಪೂಜ್ಯರು ನಿಮ್ಮ ಜೊತೆಗಿದ್ದೇವೆ. ನಾವು ನೀವೆಲ್ಲರೂ ಸೇರಿ ಈ ಸಮಾಜದಲ್ಲಿರುವಂಥ ಅಂಕು ಡೊಂಕುಗಳನ್ನು ತಿದ್ದಿ ಎಲ್ಲರೂ ಮಾನವರು, ನಾವೆಲ್ಲರೂ ಒಂದೇ ಎನ್ನುವ ದಿಸೆಯಲ್ಲಿ ನಿಮ್ಮ ಜೊತೆಗೆ ಸಾಗಿದ್ದೇವೆ. ಹಾಗೆಯೇ ಇತ್ತೀಚೆಗೆ ಸಿದ್ದರಾಮಯ್ಯನವರ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆಯನ್ನು ಮಾಡಿದಷ್ಟೇ ಅಲ್ಲ, ಎಲ್ಲ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಹಾಕಿಸಿದರು. ಅದನ್ನು ಯಾವುದೋ ಕಾಲಕ್ಕೆ ಮಾಡಬೇಕಾಗಿತ್ತು, ಆದರೆ ನಮ್ಮೆಲ್ಲ ಪೂಜ್ಯರ ಒತ್ತಾಸೆ ಮೇರೆಗೆ ಮಾಡಿದ್ದನ್ನ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಜೊತೆಯಲ್ಲಿ ಬಸವಾದಿ ಶರಣರ ಅವರ ತತ್ವ ಸಂದೇಶಗಳನ್ನು ಪ್ರತಿ ಮನೆಯಲ್ಲೂ ನಾವು ಇಟ್ಟುಕೊಂಡು ನಾವೆಲ್ಲರೂ ಅನುಸರಿಸೋಣ, ಆ ಮೂಲಕ ಅವರಿಗೆ ನಿಜವಾಗಿ ಗೌರವವನ್ನು ಸಲ್ಲಿಸೋಣ ಅಂತ ಮಾತನ್ನು ಹೇಳಿ ನಮ್ಮ 4 ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.